ದಿನಾಚರಣೆ ಅಂಗವಾಗಿ ನಮ್ಮ ಶಾಲೆಯ SSLCಯ 7 ಜನ ವಿದ್ಯಾರ್ಥಿಗಳು ಇವತ್ತೆ ಶಾಲಾ ಶಿಕ್ಷಕಿಯಾಗಿ ಮತ್ತು ಒಂದಿನ ಪೂರ್ತಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಮುಖ್ಯ ಶಿಕ್ಷಕಿಯಾಗಿ ತನುಪ್ರಿಯ, ಮತ್ತು ಕನ್ನಡ ಶಿಕ್ಷಕಿಯಾಗಿ ರಮ್ಯಾ, ಇಂಗ್ಲೀಷ್ ಶಿಕ್ಷಕಿಯಾಗಿ ಗಂಗೋತ್ರಿ, ಹಿಂದಿ ಶಿಕ್ಷಕಿಯಾಗಿ ಚೈತನ್ಯ, ಗಣಿತ ಶಿಕ್ಷಕಿಯಾಗಿ ಅನು, ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಸಿಂಧು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕಿಯಾಗಿ ದೇವಿಕಾ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮ ಉದ್ದೇಶ ತೊಟ್ಟಿಲು ತುಂಬುವಾಗ ದೇಶವನ್ನು ಆಳಬಲ್ಲದು ಎನ್ನುವಂತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರ ಅನುಪಸ್ಥಿತಿಯೂ ಸಹ ಮುಖ್ಯ ಶಿಕ್ಷಕರಾಗಿ ಇಡೀ ಶಾಲೆಯ ಜವಾಬ್ದಾರಿ ನಿರ್ವಹಿಸಿ ಹೆಣ್ಣುಮಕ್ಕಳು ಎಲ್ಲರೂ ಸಹ ಮುಂದಿನಿಂದ ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಮಹಿಳಾ ದಿನಾಚರಣೆ ಬಗ್ಗೆ ಒಂದು ವಿಶೇಷ ಸಂದರ್ಭವನ್ನು ಬಳಸಿಕೊಂಡು ನಮ್ಮ 7 ಜನ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು. शुभ नामे जागे तव शुभाशिष जाये तव जय गाथा जनगण मंगलदायक जय हे भारत भाग्य जय हे जय हे जय हे जय 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 हे समय सही जय 3 क्लासिफिकेशन ಗಾಜಿನ ಕನ್ನಡಿಯಲ್ಲಿ ಎಲ್ಲರೂ ಸುಂದರವಾಗಿ ಕಾಣುತ್ತಾರೆ, ಆದರೆ ಮನಸ್ಸಿನ ಕನ್ನಡಿಯಲ್ಲಿ ಸುಂದರವಾಗಿ ಕಾಣಿಸಿಕೊಳ್ಳಲು ಪ್ರಯತ್ನಿಸಬೇಕು. ಭಾರತದ ಸಂವಿಧಾನ ಪೀಠಿಕೆ ಭಾರತ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇಂದು ನಮ್ಮ ಶಾಲೆಯಲ್ಲಿ ಶಿಕ್ಷಕರ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಮುಖ್ಯ ಶಿಕ್ಷಕರಾಗಿ ಆಗಮಿಸಿರುವ ತನುಪ್ರಿಯ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೂ ಎಲ್ಲ ಶಿಕ್ಷಕಿ ವೃಂದದವರಿಗೂ ಸ್ವಾಗತವನ್ನು ಬಯಸುತ್ತೇನೆ. ಈ ಸಭೆಯ ಕುರಿತು ಮುಂದಿನ ಮಾತುಗಳನ್ನು ಮುಖ್ಯ ಶಿಕ್ಷಕರೇ ಮಾತನಾಡಬೇಕೆಂದು ಕೋರಿಕೊಳ್ಳುತ್ತೇನೆ. ನಾವು ಇಂದು ಈ ಸಭೆಯನ್ನು ಕೂತಿರುವ ಕಾರಣ ನಾವು ಮೂರನೇ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಎಷ್ಟು ಫಲಿತಾಂಶವನ್ನು ತೆಗೆದುಕೊಂಡಿದ್ದೇವೆ ಎಂದು ಚರ್ಚಿಸಲು ಹಾಗೂ ಶಾರದಾ ಪೂಜೆಯ ವಿಷಯವಾಗಿ ಚರ್ಚಿಸಲು ಇಲ್ಲಿ ಕೂತಿದ್ದೇವೆ. ಎಲ್ಲ ವಿಷಯದ ಶಿಕ್ಷಕರಿಗೆ ಆಗಮಿಸಿದ್ದೀರಿ. ಮೊದಲನೇದಾಗಿ ಕನ್ನಡ ವಿಷಯದಲ್ಲಿ ಎಷ್ಟು ಫಲಿತಾಂಶವನ್ನು ಪಡೆದುಕೊಂಡಿದ್ದೀರಿ? ಮೊದಲು ನಾವು 90% ಫಲಿತಾಂಶವನ್ನು ಪಡೆದುಕೊಂಡಿದ್ದೇವೆ. ನಮ್ಮ ವಿಷಯದಲ್ಲಿ 3 ಜನ ಮಾತ್ರ ಫೇಲ್ ಆಗಿರೋದು. ಅವರನ್ನು ಹೇಗೆ ಉತ್ತೀರ್ಣರನ್ನಾಗಿ ಮಾಡಬೇಕೆಂಬುದನ್ನು ಅವರಿಗೆ ಪ್ರತಿನಿತ್ಯ ಹೇಳಿಕೊಡುತ್ತೇವೆ. ಪ್ರತಿದಿನ ಬೆಳಗ್ಗೆ ವಿಶೇಷ ತರಗತಿ ಕೊಡುತ್ತೇವೆ. ಅವರಿಗೆ ಪ್ರಶ್ನೆಗಳ ಪುನರಾವರ್ತನೆ ಮಾಡಿಕೊಡ್ತೀವಿ. ಮತ್ತು ಯಾವ ಪ್ರಶ್ನೆ ಈಸಿಯಾಗಿ ಬರಿಬೋದು, ಉದಾಹರಣೆ ಕಂಠಪಾಠ, ಪದ್ಯ, ಪ್ರಬಂಧ, ಪತ್ರ ಇವೆಲ್ಲ ಅವ್ರು ಬರೆದ್ರೆ ಪಾಸ್ ಆಗ್ತಾರೆ. ಮತ್ತು ಸಂಜೆ ಗುಂಪು ಅಧ್ಯಯನ ಮಾಡಿಸ್ತೀವಿ. ಈ ಥರನಾಗೆಲ್ಲ ಕೈಗೊಂಡಿದ್ದೀವಿ. ಈ ವರ್ಷದ ಕನ್ನಡ ವಿಷಯದಲ್ಲಿ 100% ರಿಸಲ್ಟ್ ತಂದುಕೊಡಲು ಪ್ರಯತ್ನಿಸ್ತೀವಿ. ಪ್ರಯತ್ನ ಮಾಡಬೇಕು.
ಈಗ ಇಂಗ್ಲಿಷ್ ಶಿಕ್ಷಕರು ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ? ಇವಾಗ 3 ಪ್ರಿಪೇಟರಿಗಳನ್ನು ಸರ್ಕಾರ ಅಳವಡಿಸಿದೆ. ಆದರೂ ಕೂಡ ಸ್ಟೂಡೆಂಟ್ಸ್ ಒಬ್ಬೊಬ್ಬರು ಫೇಲ್ ಆಗ್ತಾ ಇದ್ದಾರೆ. ಒಟ್ಟು 43 ವಿದ್ಯಾರ್ಥಿಗಳಲ್ಲಿ 6 ಜನ ಮಾತ್ರ ಫೇಲ್ ಆಗಿದ್ದಾರೆ. ಅವರಿಗೋಸ್ಕರ ನಾವು ಪ್ರತಿದಿನ ಕೋಚಿಂಗ್ ಕ್ಲಾಸ್ ಆ್ಯಂಡ್ ಗ್ರೂಪ್ ಸ್ಟಡೀಸ್ನ ಮಾಡ್ತಾ ಇದ್ದೇವೆ ಮತ್ತು ಅವರಿಗೆ ಪ್ರತಿದಿನ ಬಡ್ಡಿ ಪೇಯನ್ನು ಕೊಡ್ತಾ ಇದ್ದೇವೆ. ಒಬ್ಬರು ಅವರಿಗೆ ಕಲಿಸ್ಕೊಡೋದು ಅಥವಾ ಅವರಿಗೆ ಏನಾದರೂ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಡೋದು, ಈ ರೀತಿ ಮಾಡೋದ್ರಿಂದ ಅವರಿಗೆ ನಾಲೆಡ್ಜ್ ಕೂಡ ಬೆಳೆಯುತ್ತದೆ. ಹಾಗಾಗಿ ಅವರಿಗೆ ಬಹಳ ಒಂದು ಉತ್ತಮ ಶಿಕ್ಷಣ ಪಡೆಯಲು ಅವಶ್ಯಕವಾಗುತ್ತದೆ. ಹಾಗಾಗಿ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ 100% ರಿಸಲ್ಟ್ ಬರುತ್ತೆ. ಇದೇ ರೀತಿ ನಡೆಸ್ಕೊಂಡು ಹೋಗಿ ಹೆಚ್ಚಿನ ಎಫರ್ಟ್ ಹಾಕಿ ಹಿಂದಿ ಶಿಕ್ಷಕರು ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ? ನಮ್ಮ ಸಬ್ಜೆಕ್ಟ್ನಲ್ಲಿ 6 ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಇದರಿಂದ ನಾವು ಬೆಳಗ್ಗೆ ವಿಶೇಷ ತರಗತಿಯನ್ನು ತೆಗೆದುಕೊಳ್ಳುತ್ತೇವೆ, ಸಂಜೆ ಗ್ರೂಪ್ ಸ್ಟಡಿಯನ್ನು ಮಾಡುತ್ತೇವೆ. ಒಬ್ಬರಿಗೆ ಗೊತ್ತಾಗದಿದ್ದರೆ ಇನ್ನೊಬ್ಬರನ್ನು ಕೇಳಿ ತಿಳಿಯಲು ಹೇಳುತ್ತೇವೆ ಹಾಗೂ ಅವರಿಗೆ ನಿಬಂಧ, ಪತ್ರಲೇಖನ ಉಳಿದೆಲ್ಲವುಗಳನ್ನು ಹೇಳಲು ಪ್ರಯತ್ನಿಸುತ್ತೇವೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ತಿಳ್ಕೊಳ್ಳಲು ಪ್ರಯತ್ನಿಸುತ್ತೇವೆ. ಇನ್ನೂ ಹೆಚ್ಚಿನದಾಗಿ ಎಫರ್ಟ್ ಹಾಕಿ ಮಕ್ಕಳಿಗೆ ಹೆಚ್ಚಿನದಾಗಿ ಕಲಿಸಿ. ಈಗ ಗಣಿತ ವಿಷಯದಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಂಡಿದ್ದೀರಿ? ನಮ್ಮ ಸಬ್ಜೆಕ್ಟಲ್ಲಿ 7 ಜನ ಮಕ್ಕಳು ಫೇಲ್ ಆಗಿದ್ದಾರೆ. ಅವರಿಗೆ ನಾನು ಬಹಳ ಪ್ರಯತ್ನ ಮಾಡ್ತಿದ್ದೇನೆ. ಈ ಸತಿ ಗಣಿತದಲ್ಲಿ ಅವರು 28 ತೆಗೆದುಕೊಂಡರೆ ಪಾಸ್ ಆಗುತ್ತಾರೆ ಅಂತಿದ್ದೇನೆ. ಆದರೆ ಅವರು ಪ್ರಮೇಯ ಮತ್ತು 2 ಅಂಕದಗಳು ಮತ್ತು ರಾತ್ರಿ ಮಲಗುವಾಗ ಅವರಿಗೆ ಒಂದು ತ್ರಿಕೋನಮಿತಿಯ ಒಂದು ಕೋಷ್ಟಕವನ್ನು ಹಾಕುವುದಕ್ಕೆ ಹೇಳಿದ್ದೇನೆ. ಅವರು ಮಲಗುವಾಗ ಅದೊಂದು ಕೋಷ್ಟಕವನ್ನು ಓದಿಕೊಂಡರೆ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅವರು ಪಡೆಯಬಹುದು ಎಂದು ಹೇಳಿ ಅವರಿಗೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ಎಫರ್ಟ್ ಹಾಕಿ 100ಕ್ಕೆ 100 ಫಲಿತಾಂಶವನ್ನು ತಂದುಕೊಡಿ. ಸಮಾಜ ವಿಷಯದಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಂಡಿದ್ದೀರಿ? ನನ್ನ ಸಬ್ಜೆಕ್ಟ್ನಲ್ಲಿ 6 ಜನ ಫೇಲ್ ಆಗಿದ್ದಾರೆ. ನಾನು ಪ್ರತಿದಿನ ಮಕ್ಕಳಿಗೆ ಮ್ಯಾಪ್ನಲ್ಲಿ 45 ಭಾಗಗಳನ್ನು ಗುರುತಿಸಲು ಹೇಳುತ್ತೇನೆ. ಪ್ರತಿದಿನ ಮಕ್ಕಳು ನಾನು ಬೋರ್ಡ್ ಮೇಲೆ ಹೋಗಿ ಮ್ಯಾಪ್ ಬಿಡಿಸಿದರೆ ಆ ಮಕ್ಕಳು ಪ್ರತಿದಿನವೂ ಗುರುತಿಸ್ತಾರೆ. ಮತ್ತು 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಡೈಲಿ ಕ್ವಶನ್ ಪೇಪರು, 7 ಮಾಡಲ್ ಪೇಪರು, ಪಿಪೇಟ್ರಿವು, ಮಾದರಿ ಪತ್ರಿಕೆ 4, ಪಿಪೇಟ್ರಿ 3 ಸೇರಿ 7 ಕ್ವಶನ್ ಪೇಪರ್ ಆಗಿದ್ದಾವೆ. ಅದನ್ನೇ ಓದ್ಕೊಳ್ರಿ, ಪ್ರತಿದಿನ ವರ್ಕ್ ಮಾಡಿರಿ ಅಂತ ಹೇಳ್ತೀನಿ. ನಾನು 100% ರಿಸಲ್ಟ್ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲ ವಿಷಯದ ಶಿಕ್ಷಕರು ಈ ಸಲ 100ಕ್ಕೆ 100 ಫಲಿತಾಂಶವನ್ನು ತಂದುಕೊಡಬೇಕು. ನಮ್ಮ ಶಾಲೆ ಎಲ್ಲ ಶಾಲೆಗಿಂತ ಮೊದಲನೇ ಸ್ಥಾನದಲ್ಲಿರಬೇಕು. ಎಲ್ಲ ಶಿಕ್ಷಕರು ಹೆಚ್ಚಿನದಾಗಿ ಪ್ರಯತ್ನ ಪಟ್ಟು 100ಕ್ಕೆ 100 ಫಲಿತಾಂಶವನ್ನು ತಂದುಕೊಳ್ಳೋಣ. ಈಗ ಶಾರದಾ ಪೂಜೆಯ ಕಾರ್ಯಕ್ರಮದ ಕುರಿತು ಚರ್ಚೆಯನ್ನು ಮಾಡೋಣ. ಈ ಸಭೆಗೆ ಆಗಮಿಸಿ ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಇಂದಿನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳ ಪಾಠವನ್ನು ಮಾಡಿದ್ದೇವೆ. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು ಏಕೆ? ಒಟ್ಟು ಮೊತ್ತವು ಉತ್ಪನ್ನಗಳ ಒಟ್ಟು ಮೊತ್ತಕ್ಕೆ ಸಮನಾಗಿರಬೇಕು. ಆದ್ದರಿಂದ ರಾಸಾಯನಿಕ ಸಮೀಕರಣ ಸರಿದೂಗಿಸಬೇಕು. ನೆಕ್ಸ್ಟ್ ಪ್ರಶ್ನೆ, ರಾಸಾಯನಿಕ ಸಮೀಕರಣ ಎಂದರೇನು? ಪ್ರತಿವರ್ತಕಗಳು ಮತ್ತು ಉತ್ಪನ್ನಗಳು ಪರಮಾಣು ಸಂಕೇತವನ್ನು ಅಣುಸೂತ್ರವನ್ನು ಪ್ರತಿನಿಧಿಸಕ್ಕೆ ರಾಸಾಯನಿಕ ಸಮೀಕರಣ ಎನ್ನುವರು. FeSO4 ಅದೆಂದರೇನು? FeSO4 ಎಂದರೇನು? Welcome to our classroom. Praise the
the reckoning skies, pray to the morning light. The windless asleep in the arms of the dawn, like a child that has cried all night. Come, let us gather our nets from the shore and set our catamounts free to capture the leaping wealth of the nightfall. We are the sons of the sea. Good. ಇವಾಗ ನಾವು ಸರೋಜಿನಿ ನಾಯ್ಡು ಅವ್ರ ಪರಿಚಯ ಮಾಡ್ತೀವಿ, ಕೇಳ್ಕೊಳ್ತಿದ್ದಾರೆ. ಸರೋಜಿನಿ ನಾಯ್ಡು ವಾಸ್ ಎ ಗ್ರೇಟ್ poetess, politician, author and administrator. After the independence, she became the governor of Uttar Pradesh. ಇವತ್ತು ಅಭಾಗಲಬ್ಧ ಬಗ್ಗೆ ಕಂಡುಹಿಡಿಯೋಣ. ಅಭಾಗಲಬ್ಧ ಸಂಖ್ಯೆ ಇದು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ √3 ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ. ಆದರೆ +5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಆದರೆ ನಾವು ಇವಾಗ ಅಭಾಗಲಬ್ಧ ಸಂಖ್ಯೆ ಮಾಡಬೇಕು. ಹೇಗೆಂದರೆ 5 + √3 ಒಂದು p/q ಸಹ ಅವಿಭಾಜ್ಯ ಸಂಖ್ಯೆಯಾಗಿದೆ. ಹೇಮಂತರಾಜರು ಇಳೆಗೆ ಬಂದಾಗ ಮರಗಳು ಹೇಗಿರುತ್ತವೆ? ಎತ್ತಲು ಕಾಣುತ್ತಿರುವ ದೃಶ್ಯ ಯಾವುದು? ಯಾರಿಗೆ ಗೊತ್ತು? ಗೋಡಾದ ಮರಗಿಡಗಳು. ನಾವು ಮುಂದಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸೋಣ. ನಾಳೆ ದಿನ ಇದನ್ನು ಮುಂದುವರಿಸಿ. ಇವತ್ತು ಅಭಿನವ ಗೀತ ಎಂಬ ಹಿಂದಿ ವಿಷಯದ ಪದ್ಯವನ್ನು ಮಾಡೋಣ.
था, फूल सदा हंसते रहते हैं, खिल कर जलते रहते हैं, रंग बिरंगी मोहक जब से अपने अंतर की सुगंध से, तन से मन से निज जीवन से सब जग को सुरभित करते हैं, फूल सदा हंसते रहते हैं। ವೆರಿ ಗುಡ್. ಎಲ್ಲರೂ ನಾನು ಹೇಳಿದ್ರೆ ಚೆನ್ನಾಗಿ ಕಲ್ತೀರಾ? ಇವಾಗ ನಾನೆಲ್ಲರಿಗೂ ಒಂದೊಂದು ಪ್ರಶ್ನೆಗಳು ಕೇಳ್ತೀನಿ. ಅದನ್ನ ಗುಂಪಿನಲ್ಲಿ ಚರ್ಚಿಸಬಾರ್ದು, ಗೊತ್ತಿರೋ ಆನ್ಸರ್ ಮಾಡಬೇಕು. ನಮ್ಮ ದೇಶ ಯಾವುದು? ನಾನು ಏನು ಹೇಳಿದೆ? ಗುಂಪಿನಲ್ಲಿ ಆನ್ಸರ್ ಮಾಡಬೇಡ್ರಿ, ಗೊತ್ತಿರೋ ಕೈ ಎತ್ತಿ ಹೇಳ್ಬೇಕು. ಯಾರಾದ್ರೂ ಒಬ್ರು ಹೇಳಿ. ಭಾರತ. ನೆಕ್ಸ್ಟ್, ನಮ್ಮ ರಾಜ್ಯ ಯಾವುದು? ಕರ್ನಾಟಕ. ಸಿಡು. ಕರ್ನಾಟಕ ರಾಜ್ಯವು ಭಾರತದ ಯಾವ ದಿಕ್ಕಿನಲ್ಲಿದೆ?